ನಮಸ್ಕಾರ ರೀ ಎಲ್ಲರಿಗೂ ಮತ್ತೊಂದು ಬ್ಲಾಗಿಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ನಮ್ಮ ಫ್ರೆಂಡ್ ಡಾಕ್ಟರ್ ಭರತ್ ಅವ್ರ ಮದುವೆ ಇತ್ತು ರೀ. ಅದರ ಸಂದರ್ಭ ನಾ ಇಲ್ಲೇ ಹೊಳಲ್ಕೆರೆ ಚಿತ್ರದುರ್ಗ ಬಂದಿದ್ದೆ. ಸೊ ಅಲ್ಲೇ ಬಾಜುದಾಗ ಮದುವೆದು ಮಂಟಪ ಇತ್ತು ರೀ, ಅದ್ರ ಬಾಜುದಾಗ ಒಂದು ಮಠ ಇತ್ತು. ಸೊ ರಾತ್ರಿ ಹೊತ್ತು ನಾವು ಬಂದಿದ್ವಿ, ಆದ್ರೆ ರಾತ್ರಿ ಹೊತ್ತು ಏನು ಕಾಣುತ್ತೆ ಬಂಧನ ಆಗಿತ್ತಿದೆ. ಸೊ ಅದ್ರ ಸಂಬಂಧ ದರ್ಶನ ಮಾಡ್ಲಿಕ್ಕೆ ಬೆಳಿಗ್ಗೆ ಬಂದಿದ್ರು ಡಾಕ್ಟರ್ ಸೋಮು ಅಂತ. ಸೊ ಈಗ ಬರ್ರಿ ಮಠ ಹೆಂಗಿದೆ ಏನೇನೆಲ್ಲ ತೋರಿಸ್ತೀನಿ. ಸೊ ನೋಡಿರಿ, ಇಲ್ಲಿಂದ ಅಡ್ಡಾಡ್ಕೊಂಡು ಅಲ್ಲಿ ಮಠ ಹೋಗಬೇಕು. ಆಜು ಬಾಜು ಗಾರ್ಡನ್ ಇದೆ, ಭಾಳ ಸ್ವಚ್ಛ ಐತ್ರಿ ಏರಿಯಾ. ಸೊ ಈಗ ನೋಡಿರಿ, ಇದು ಚಿತ್ರದುರ್ಗಲಿಂತ್ರ ಈ ಮಠ ಯಾವುದಪ್ಪ ಅಂದ್ರೆ ಒಂಟಿ ಕಂಬದ ಮಠ ಅಂತ ಕರೀತಾರೆ ರೀ ಇದಕ್ಕೆ. ಇಲ್ಲ ಶ್ರೀ ಒಂಟಿ ಕಂಬದ ಮುರುಘಾ ಮಠ, ಹೊಳಲ್ಕೆರೆ, ಚಿತ್ರದುರ್ಗ ರೀ ಇದು. ಸೊ ಇಲ್ಲಿ ನೋಡ್ಬೋದು, ಚಿತ್ರದುರ್ಗಲಿಂತ್ರ ಇದು ಹೊಳಲ್ಕೆರೆ ನೋಡ್ರಿ 30 ಕಿಲೋಮೀಟ್ರ್ ದೂರ ಆಗುತ್ತೆ. ಸೊ ಈಗ ನಾವು ಮೊದ್ಲಾಕಿನ ಪ್ಲೇಸ್ ಎಲ್ಲಿ ಹೋಗ್ತಾ ಇದೀವಿ ನೋಡ್ರಿ, ಇದು ಲಿಂಗಾಯತ್ ಮಲ್ಲಿಕಾರ್ಜುನ್ ಮುರುಘರಾಜೇಂದ್ರ ಸ್ವಾಮಿಗಳು ಸಮಾಧಿ ರೀ ಇದು. ಸೊ ಅದ್ರ ಸುತ್ತಮುತ್ತನ ಗುಡಿ ಕಟ್ಟ್ಯಾರ್ರಿ. ಅಲ್ಲಿ ನೋಡ್ರಿ ಪೂಜಾ ಅರ್ಚನೆ ಎಲ್ಲ ನಡೀತಾ ಇತ್ತು ನಾವು ಹೋದಾಗ. ಸೊ ನಾವು ಕೂಡ ದರ್ಶನ ಮಾಡ್ಕೊಂಡವ್ರಿ. ಸೊ ನೋಡ್ರಿ ಇಲ್ಲಿ ಯಾವ ರೀತಿ ಡಿಸೈನಿಂಗ್ ಎಲ್ಲ ಮಾಡಿದಾರಂತ. ಸ್ವಾಮಿಗಳು ನಾವು ದರ್ಶನ ಪಡ್ಕೊಂಡಿವ್ರಿ. ಭಾಳ ಸ್ವಚ್ಛ ಇತ್ತು ರೀ ಏರಿಯಾ. ನಾವು ಹೋದಾಗ ನಾವು ಒಮ್ಮೆ ಈ ಕಡೆನೂ ಬಂದಿದ್ದಿಲ್ಲ, ಏನೋ ಮದುವೆ ಸಂದರ್ಭ ಆಗಿತ್ತು ಬಂದಿದ್ವಿ ಅಂತ. ಬಾಜುದಾಗ ಮಠ ಇತ್ತು, ನೋಡ್ಕೊಂಡು ಹೋದ್ರಾತಂತ ಬಂದಿದ್ವಿ. ಭಾಳ ಚೆನ್ನಾಗೈತೆ ರೀ ಪ್ಲೇಸ್. ಆಮೇಲೆ ಗೊತ್ತಾಯಿತು ಭಾಳ ಜನ ಇಲ್ಲಿ ಟೂರಿಸ್ಟ್ ಸ್ಪಾಟ್ ಆಗೈತೆ ರೀ ಇದು ಹೊಳಲ್ಕೆರೆದು. ಭಾಳ ಜನ ಇಲ್ಲಿ ಬರ್ತಾರೆ, ಟೈಮ್ ಸ್ಪೆಂಡ್ ಮಾಡ್ತಾರಂತ. ಸೊ ಇದ್ರ ಸುತ್ತಮುತ್ತ ಏನೈತೆ ನೋಡ್ರಿ, ಭಾಳ ದೊಡ್ಡ ಉದ್ಯಾನ ಇದೆ, ಗಾರ್ಡನ್ ಇದೆ. ಎಲ್ಲ ಇದು ಪ್ಲೇಸ್ ಏನಿದೆ ನೋಡ್ರಿ, ಆಜು ಬಾಜು ಯಾರ್ಯಾರು ಇಲ್ಲೂ ಇರ್ತಾರೆ ಈ ಏರಿಯಾಕ್ಕೆ. ಪಿಕ್ನಿಕ್ ಸ್ಪಾಟ್ ಕೂಡ ಆಗಿದೆ ಇದು. ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಭಾಳ ಜನ ಬರ್ತಾರೆ. ಅಲ್ಲೇನು ನಿಮ್ಗೆ ಕಾಣತೈತೆ ನೋಡ್ರಿ, ಅದಕ್ಕೆ ಕಲ್ಯಾಣಿ ಅಂತಾರೆ ರೀ. ಕಲ್ಯಾಣಿ ಮತ್ತು ಅದಕ್ಕೆ ಪುಷ್ಕರಣಿ ಅಂತಲೂ ಕರೀಲಾಗ್ತೈತಿ. ಹತ್ರ ಹೋಗಿ ತೋರಿಸ್ತೀನಿ ರೀ ನಾನು ನಿಮ್ಗೆ. ಸೊ ಆ ಪುಷ್ಕರಣಿ ಕಲ್ಯಾಣಿ ಏನಿದೆ ಅದು ಎದಕ್ಕೆ ಯೂಸ್ ಆಗ್ತೈತಪ್ಪ ಮೊದಲು ಡೈಲಿ ಯೂಸಿಗೆ ನೀರೇ ಅಲ್ಲೆಲ್ಲ ಕಲೆಕ್ಷನ್ ಮಾಡಲಿಕ್ಕೆ ಯೂಸ್ ಆಗ್ತೈತೆ ರೀ. ಇಲ್ಲಿ ನೋಡ್ರಿ ಈ ರೀತಿ ಡಿಸೈನ್ ಇದೆ. ಪುಷ್ಕರಣಿ ಹೋಗಂಬರ್ರಿ ಕಲ್ಯಾಣಿ ನೋಡ್ರಿ, ಒಳಗಡೆ ನೀರು ಜಮಾ ಆಗ್ತಿತ್ತು. ಆ ನೀರು ಪ್ರತಿನಿತ್ಯ ಬಳಸಲಿಕ್ಕೆ ಎಲ್ಲ ಯೂಸ್ ಆಗ್ತೈತೆ ರೀ ಅದು. ಅದಕ್ಕಂತ ಈ ಕಲ್ಯಾಣಿಯನ್ನು ಕಟ್ಟಲಾಗಿದೆ. ಸೊ ನೋಡ್ರಿ, ನಾವು ಹೋದಾಗ ಈ ಪರಿ ನೀರಿದ್ದು ಸ್ವಲ್ಪ ಫೋಟೋಶೂಟನ್ನು ಎಲ್ಲ ಮಾಡ್ಕೊಂಡ್ವಿ ಈ ಕಡೆ. ಭಾಳ ದೊಡ್ಡ ಏರಿಯಾ ಐತ್ರಿ ಇದು. ನೋಡ್ರಿ ಇಲ್ಲಿ ಏನು ಬಂದೀವಿ ನೋಡ್ರಿ ನಾವು, ಇದು ಕಲ್ಯಾಣಿ ಮಂಟಪ ರೀ. ಸೊ ಇದೇ ಮಠ ಅಂತ ಕರೀತಾರೆ ನೋಡ್ರಿ, ಇದೇ ಆ ಪ್ಲೇಸ್. ಇದ್ರ ಒಂಟಿ ಕಂಬದ ಮಠ ಅಂತ ಕರೀತಾರೆ. 3, 4, 5, 6, 7, 8 ಕರೆಕ್ಟ್ 8 ಕಂಬ ಇದೆ. 8 ಕಂಬಕ್ಕೆ ಇದು ಒಂದು ಕಂಬ ಆಸರ. ಜಾಗದಾಗ ಇರ್ತಿದ್ರು. ಇಲ್ರಿ ಅಂದಲ್ಲ ಹುಡುಗ, ಇದು ಒಂದು ಕಂಬ ಏನಿದೆ ಇದ್ರ ಮೇಲೆ 8 ಕಂಬಗಳು ಆಸರ ಇದೆ ಅಂತ. ಸೊ ಇದಕ್ಕೆ ಒಂಟಿ ಕಂಬದ ಮಠ ಅಂತ ಕರೀತಾರ ಅಂತ ಹೇಳಿದ ಹುಡುಗ ಏನೇಗ. ಮ್ಯಾಲೆ ನೋಡ್ರಿ ಬಹಳ ಚಲೋ ಕೆತ್ತನೆ ಮಾಡಿದ್ರು. ಕಂಬದ ಮೇಲೆ ಆಗಿರ್ಬೋದು, ನೆಲ ಆಗಿರ್ಬೋದು, ಮೇಲೆ ಆಗಿರ್ಬೋದು, ಭಾಳ ಚಲೋ ಕೆತ್ತನೆ ಆಗಿತ್ತು ರೀ. ಇಲ್ಲಿಂದ ಎಲ್ಲ ಸಪೋರ್ಟಿವ್ ಹೋಗ್ಯಾವ ನೋಡ್ರಿ. ಇಲ್ಲಿ ಈ ಕಡೆ ಎಲ್ಲ ಹಿಂಗ್ ಸಪೋರ್ಟಿವ್ ಹೋಗ್ಯಾವ ನೋಡ್ರಿ, ಸೈಡ್. ಈ ಜಾಗಕ್ಕೆ ನೋಡ್ರಿ ಬರಕ್ಕೆ ಕುಂತಿರಂದ್ರೆ ಇದಕ್ಕೆ ಯಾವುದೇ ಎಂಟ್ರಿ ಫೀಸ್ ಇಲ್ಲ. ಎಲ್ಲ ಧರ್ಮದವರು ಇಲ್ಲಿ ಬರ್ಬೋದು ಮತ್ತು ದರ್ಶನ ಪಡ್ಕೋಬೋದು. ಇದು ಜಾಗ ನೋಡ್ರಿ 6 ಗಂಟೆ ಬೆಳಿಗ್ಗೆ ತೆಗಿದೈತಿ, 8 ಗಂಟೆಗೆ ಬಂದ್ ಮಾಡ್ಲಾಗ್ತೈತಿ ರೀ ಇದನ್ನ. ಸುತ್ತಮುತ್ತ ಬಹಳಷ್ಟು ಜನ ಇಲ್ಲಿ ಬರ್ತಾರ, ದಿನನಿತ್ಯ ಬರ್ತಾರಂತ ನಾನು ಕೇಳ್ಪಟ್ಟೆ ಅಲ್ಲೇ. ಸೊ ನೋಡ್ರಿ ಇಲ್ಲಿ ಬೋರ್ಡ್ ನೀವು ಕಾಣುವಂತೈತಲ್ಲ, ವೇ ಟು ಹೆವೆನ್. ಪ್ರಕೃತಿಗೆ ಸ್ವರ್ಗ ಹೇಳ್ಯಾರ ಅವ್ರು ಅಷ್ಟೇ, ಮತ್ತೇನು ಅರ್ಥ ಇಲ್ಲ ಅದರದ. ಜನ ಕೇಳ್ತಾರ ಸ್ವರ್ಗಕ್ಕೆ ಹೆಂಗ್ ಹೋಗುತ್ತೆ, ಪ್ರಕೃತಿನೇ ಸ್ವರ್ಗ. ಪ್ರಕೃತಿನೇ ಸ್ವರ್ಗ ಅಂತ ಕರ್ದ. ಈಗೇನು ಲೈಫ್ ಸ್ಟೈಲ್ ಬರ್ತಾ ಒಳ್ಳೆ ಲೈಫ್ ಸ್ಟೈಲ್ ಅಲ್ರಿ. ಪ್ರಕೃತಿ ಸ್ವಚ್ಛ ಗಾಳಿ, ಒಳ್ಳೆ ವಾತಾವರಣ, ಅದಕ್ಕೆ ಸ್ವರ್ಗ ಅಂತ ಕರ್ದಾರ್ರಿ. ಅದಕ್ಕೆ ಸ್ವರ್ಗಕ್ಕೆ ದಾರಿ ಅಂತ ಬರ್ತಾರ. ದೊಡ್ಡ ಗಾರ್ಡನ್ ಐತ್ರಿ. ಒಂಟಿ ಕಂಬದ ಮಠ, ಇದಕ್ಕೆ ಒಂಟಿ ಕಂಬದ ಮುರುಘಾ ಮಠ ಅಂತಾನು ಕರೀತಾರ. ಸೊ ಇದು ಒಂಟಿ ಕಂಬದ ಮುರುಘಾ ಮಠ ಯಾಕೆ ಕರೀತಾರನ್ನ ನಾನು ನಿಮ್ಗೆ ತಿಳಿಸ್ಕೊಟ್ಟೆ. ಅಲ್ಲಿ ಒಂದು ಕಂಬ ಇದೆ, ಆ ಕಂಬದ ಆಸರದಲ್ಲಿ 8 ಕಂಬಗಳು ಅದಾವ್ರಿ. ಸೊ ಅದ್ರ ಬ್ಯಾಲೆನ್ಸ್ ಮೇಲೆ ಎಲ್ಲ ನಿಂತೈತಂತ ಇಲ್ಲಿ ಪೂಜಾರಿಯವ್ರು ನಮ್ಗೆ ತಿಳಿಸ್ಕೊಟ್ರು, ಅದೇ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ. ಸೊ ಇದಕ್ಕೆ ಒಂಟಿ ಕಂಬದ ಮಠ ಅಂತ ಕರೀತಾರೆ. ಸಿಗೋಣ ಒಂದು ಹೊಸ ವ್ಲಾಗಲ್ಲಿ, ಒಂದು ಹೊಸ ವಿಡಿಯೋ ಜೊತೆಗೆ. ಟಿಲ್ ಆ್ಯಂಡ್ ಟೇಕ್ ಕೇರ್. ಧನ್ಯವಾದಗಳು.